ನಿಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಪವಿತ್ರ ಬೆಳಕನ್ನು ನೀಡಲು ಇಂದು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವು ಹಗಲಿರುಳು ಶ್ರಮಪಟ್ಟರೂ ನಿಮ್ಮ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ಏಕೆ ನೆಲೆಸುತ್ತಿಲ್ಲ ಎಂದು ನೀವು ಎಂದಾದರೂ ಚಿಂತಿಸಿದ್ದೀರಾ? ನಿಮ್ಮ ಪ್ರತಿಯೊಂದು ನೋವಿಗೂ ಮತ್ತು ನಿಮ್ಮ ದಾರಿದ್ರ್ಯಕ್ಕೂ ನಿಮ್ಮ ದೈನಂದಿನ ಅಭ್ಯಾಸಗಳೇ ಕಾರಣವಾಗಿವೆ ಎಂಬ ಸತ್ಯವನ್ನು ನೀವು ತಿಳಿಯಬೇಕಿದೆ. ಜಾಗೃತಗೊಳ್ಳಿ, ಈ ದೈವಿಕ ರಹಸ್ಯಗಳನ್ನು ಶ್ರದ್ಧೆಯಿಂದ ಆಲಿಸಿ ಮತ್ತು ನಿಮ್ಮ ಜೀವನದ ಹಾದಿಯನ್ನು ಬದಲಿಸಿಕೊಳ್ಳಿ. ಜೀವನದ ಪರಮ ಸತ್ಯವನ್ನು ಸಾರುವ ಗೀತಾಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಹಾಗೂ ಭಕ್ತಿಪೂರ್ವಕ ಸ್ವಾಗತ. ಧರ್ಮ ಮತ್ತು ಅಧ್ಯಾತ್ಮದ ಪವಿತ್ರ ಹಾದಿಯಲ್ಲಿ ನಿಮ್ಮನ್ನು ಮುನ್ನಡೆಸಿ ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಲು ನಾವು ಸದಾ ಶ್ರಮಿಸುತ್ತಿದ್ದೇವೆ. ಇಂದಿನ ಈ ಪವಿತ್ರ ಸಂವಾದದಲ್ಲಿ ನಾವು ನಮ್ಮ ಸನಾತನ ಶಾಸ್ತ್ರಗಳು ತಿಳಿಸುವ ಜೀವನದ ಅಮೂಲ್ಯ ರಹಸ್ಯಗಳನ್ನು ಅರಿಯೋಣ. ಈ ಜಗತ್ತಿನಲ್ಲಿ ಕೆಲವರು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕವಾಗಿ ಬದುಕಿದರೂ ಜೀವನಪೂರ್ತಿ ಬಡತನ ಮತ್ತು ಕಷ್ಟಗಳ ಸುಳಿಯಲ್ಲೇ ಏಕೆ ಸಿಲುಕಿರುತ್ತಾರೆ ಎಂದು ನಿಮಗೆ ಹಲವು ಬಾರಿ ಅನಿಸಿರಬಹುದು. ಆದರೆ ಇನ್ನು ಕೆಲವು ಮನುಷ್ಯರು ಮಾತ್ರ ಅತ್ಯಂತ ಸುಖಶಾಂತಿ ಮತ್ತು ಅಪಾರ ಸಂಪತ್ತಿನಿಂದ ಕೂಡಿರುತ್ತಾರೆ. ಇದರ ಹಿಂದಿನ ನಿಗೂಢ ರಹಸ್ಯವೇನು ಎಂದು ನೀವು ಆಳವಾಗಿ ಚಿಂತಿಸಬೇಕಿದೆ. ನಮ್ಮ ಪವಿತ್ರ ಸನಾತನ ಧರ್ಮದ ಶಾಸ್ತ್ರಗಳು ಹೇಳುವ ಪ್ರಕಾರ ಈ ರಹಸ್ಯವು ನಾವು ಬೆಳಿಗ್ಗೆ ಎಚ್ಚರಗೊಳ್ಳುವ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಅಡಗಿದೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅರಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಇಡೀ ದಿನದ ಮೇಲೆ ಮತ್ತು ಕ್ರಮೇಣವಾಗಿ ನಮ್ಮ ಸಂಪೂರ್ಣ ಜೀವನದ ಮೇಲೆಯೇ ಅತ್ಯಂತ ಗಂಭೀರ ಪರಿಣಾಮಗಳನ್ನು ಬೀರುತ್ತವೆ. ಇಂದಿನ ಈ ದೈವಿಕ ಸಂದೇಶದಲ್ಲಿ ಬಡತನಕ್ಕೆ ಕಾರಣವಾಗುವ 4 ಪ್ರಮುಖ ಅಭ್ಯಾಸಗಳು ಯಾವುವು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮರೆತೂ ಕೂಡ ಮಾಡಬಾರದ 4 ಕೆಲಸಗಳು ಯಾವುವು ಎಂಬುದನ್ನು ಒಂದು ಸುಂದರ ದೈವಿಕ ಕಥೆಯ ಮೂಲಕ ವಿವರವಾಗಿ ತಿಳಿಯೋಣ. ಆದರೆ ನನ್ನ ಮಕ್ಕಳೇ, 1 ನಿಮಿಷ ಇಲ್ಲಿ ಲಕ್ಷ್ಯವಿಡಿ. ಈ ಕಥೆಯನ್ನು ದಯವಿಟ್ಟು ಅರ್ಧಕ್ಕೆ ನಿಲ್ಲಿಸಬೇಡಿ ಅಥವಾ ಇದನ್ನು ದಾಟಿಸಿ ಮುಂದೆ ಹೋಗಬೇಡಿ. ನಮ್ಮ ಶಾಸ್ತ್ರಗಳ ಪ್ರಕಾರ ದೈವಿಕ ಜ್ಞಾನವನ್ನು ತಿರಸ್ಕರಿಸುವುದೇ ದಾರಿದ್ರ್ಯದ ಮೊದಲ ಹೆಜ್ಜೆಯಾಗಿದೆ. ಯಾರು ಈ ಪವಿತ್ರ ಕಥೆಯನ್ನು ಸಂಪೂರ್ಣವಾಗಿ ಕೇಳುವುದಿಲ್ಲವೋ ಅವರು ತಮ್ಮ ಬಡತನದಿಂದ ಹೊರಬರುವ ದೈವಿಕ ಮಾರ್ಗವನ್ನು ಎಂದಿಗೂ ಕಂಡುಕೊಳ್ಳಲಾರರು. ಆದ್ದರಿಂದ ನಿಮ್ಮ ಜೀವನದ ಕಠಿಣ ಕಷ್ಟಗಳು ದೂರವಾಗಬೇಕೆಂದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆಲಿಸಿ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಬಲ್ಲದು. ಒಮ್ಮೆ ವೈಕುಂಠದ ಪವಿತ್ರ ಧಾಮದಲ್ಲಿ ಜಗನ್ಮಾತೆ ತಾಯಿ ಲಕ್ಷ್ಮೀದೇವಿಯು ತನ್ನ ಪತಿ ಶ್ರೀಹರಿ ವಿಷ್ಣುವಿನ ಬಳಿ ಬಂದು ಅತ್ಯಂತ ವಿನಯದಿಂದ ಒಂದು ಪ್ರಶ್ನೆಯನ್ನು ಕೇಳಿದಳು. ಸ್ವಾಮಿ, ನಾನು ಭೂಲೋಕದಲ್ಲಿ ನೋಡುತ್ತಿದ್ದೇನೆ. ಕೆಲವರು ತುಂಬಾ ಧರ್ಮವಂತರು, ಆದರೂ ಅವರು ತೀವ್ರ ಕಷ್ಟದಲ್ಲಿದ್ದಾರೆ. ಇನ್ನು ಕೆಲವರು ಅಷ್ಟೇನೂ ಕಠಿಣ ಶ್ರಮ ಪಡೆದಿದ್ದರೂ ಸಿರಿವಂತರಾಗಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಮನುಷ್ಯನ ಈ ದಾರಿದ್ರ್ಯಕ್ಕೆ ಮತ್ತು ಈ ಸಂಪತ್ತಿಗೆ ಮೂಲ ಕಾರಣವೇನು? ದಯವಿಟ್ಟು ನನ್ನ ಈ ಸಂದೇಹವನ್ನು ನಿವಾರಿಸಿ ಎಂದು ಪ್ರಾರ್ಥಿಸಿದಳು. ಆಗ ಭಗವಾನ್ ಶ್ರೀಹರಿಯು ಮಂದಹಾಸವನ್ನು ಬೀರುತ್ತಾ ಹೀಗೆ ಹೇಳುತ್ತಾನೆ: ದೇವಿ ಲೋಕ ಕಲ್ಯಾಣಕ್ಕಾಗಿ ನೀನು ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀಯೆ. ಒಬ್ಬ ಮನುಷ್ಯನ ದಾರಿದ್ರ್ಯಕ್ಕೆ ಅವನ ಗ್ರಹಗತಿಗಳಿಗಿಂತ ಹೆಚ್ಚಾಗಿ ಅವನ 4 ಕೆಟ್ಟ ಅಭ್ಯಾಸಗಳೇ ಮುಖ್ಯ ಕಾರಣವಾಗಿವೆ. ಯಾರು ಈ 4 ಅಭ್ಯಾಸಗಳನ್ನು ತಮ್ಮ ಜೀವನದಿಂದ ಸಂಪೂರ್ಣವಾಗಿ ತ್ಯಜಿಸುತ್ತಾರೋ ಅಂತಹವರ ಮನೆಯಲ್ಲಿ ನೀನು, ಅಂದರೆ ಲಕ್ಷ್ಮಿಯು, ಸ್ಥಿರವಾಗಿ ನೆಲೆಸುತ್ತೀಯೆ. ಈ 4 ಅಭ್ಯಾಸಗಳು ಯಾವುವು ಎಂಬುದನ್ನು ನಿನಗೆ ಒಂದು ಕಥೆಯ ಮೂಲಕ ವಿವರಿಸುತ್ತೇನೆ, ಸಾವಧಾನದಿಂದ ಕೇಳು. ಬಹಳ ಹಿಂದಿನ ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಬಡ ರೈತ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸವಾಗಿದ್ದನು. ರಾಮು ಕೆಟ್ಟ ಮನುಷ್ಯನಲ್ಲ, ಆದರೆ ಅವನು ಬಹಳ ಸೋಮಾರಿಯಾಗಿದ್ದನು. ಅವನಿಗೆ ತನ್ನ ಪೂರ್ವಜರಿಂದ ಬಂದ ಸ್ವಲ್ಪವೇ ಜಮೀನಿತ್ತು, ಆದರೆ ಆ ಭೂಮಿಯೂ ಸಹ ಕಲ್ಲು ಮುಳ್ಳುಗಳಿಂದ ತುಂಬಿ ವ್ಯವಸಾಯಕ್ಕೆ ಯೋಗ್ಯವಾಗಿರಲಿಲ್ಲ. ರಾಮು ಪ್ರತಿದಿನ ಸೂರ್ಯೋದಯವಾದ 2 ಗಂಟೆಗಳ ನಂತರವೇ ತನ್ನ ಹಾಸಿಗೆಯಿಂದ ಏಳುತ್ತಿದ್ದನು. ಯಾವುದೇ ಸರಿಯಾದ ಯೋಜನೆ ಇಲ್ಲದೆ ತನ್ನ ದಿನವನ್ನು ಪ್ರಾರಂಭಿಸುತ್ತಿದ್ದನು. ಇದರಿಂದಾಗಿ ಅವನ ಹೊಲದಲ್ಲಿ ಸರಿಯಾಗಿ ಬೆಳೆಯೂ ಬರುತ್ತಿರಲಿಲ್ಲ ಮತ್ತು ತನ್ನ ದೊಡ್ಡ ಕುಟುಂಬವನ್ನು ಸಾಕುವುದೇ ಅವನಿಗೆ ಒಂದು ದೊಡ್ಡ ಹೊರೆಯಾಗಿತ್ತು. ಆದರೆ ಅವನ ಹೆಂಡತಿ ಸೀತಾ ಮಹಾಪತಿವ್ರತೆ ಮತ್ತು ಅತ್ಯಂತ ತಾಳ್ಮೆಯುಳ್ಳವಳು. ಅವಳು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ತನ್ನ ಗಂಡನ ಈ ಸೋಮಾರಿತನವನ್ನು ನೋಡಿ ಮನಸ್ಸಿನಲ್ಲೇ ತುಂಬಾ ಮರುಗುತ್ತಿದ್ದಳು. ಒಂದು ದಿನ ಅವಳು ತನ್ನ ಗಂಡನ ಬಳಿ ಹೋಗಿ, ಸ್ವಾಮಿ, ನಮ್ಮ ಹಳ್ಳಿಯ ಆಚೆ ಇರುವ ಕಾಡಿನಲ್ಲಿ ಒಬ್ಬ ಮಹಾನ್ ಜ್ಞಾನಿ ಸಾಧುಗಳು ತಪಸ್ಸು ಮಾಡುತ್ತಿದ್ದಾರಂತೆ. ಅವರು ಜನರ ಕಷ್ಟಗಳಿಗೆ ತಕ್ಷಣವೇ ದಿವ್ಯ ಪರಿಹಾರ ನೀಡುತ್ತಾರೆ. ನೀವೇಕೆ ಒಮ್ಮೆ ಅವರ ಬಳಿ ಹೋಗಿ ನಮ್ಮ ಈ ಬಡತನದ ಬಗ್ಗೆ ಹೇಳಬಾರದು ಎಂದು ವಿನಂತಿಸಿದಳು. ರಾಮು ಮೊದಲು ಅದೆಲ್ಲ ಸುಳ್ಳು, ಆ ಸಾಧುಗಳಿಂದ ಏನೂ ಬದಲಾಗುವುದಿಲ್ಲ ಎಂದು ನಿರಾಕರಿಸಿದನು. ಆದರೆ ಹೆಂಡತಿಯ ನಿರಂತರ ಒತ್ತಾಯಕ್ಕೆ ಮಣಿದು ಮರುದಿನ ಆ ಸಾಧುಗಳ ಆಶ್ರಮಕ್ಕೆ ತೆರಳಿದನು. ಆ ಸಾಧುಗಳು ತೀವ್ರ ತಪಸ್ಸಿನಲ್ಲಿ ಮಗ್ನರಾಗಿದ್ದರು. ರಾಮು ಅವರು ಕಣ್ಣು ಬಿಡುವವರೆಗೂ ಶ್ರದ್ಧೆಯಿಂದ ಕಾದಿದ್ದು ನಂತರ ಅವರ ಪಾದಗಳಿಗೆ ನಮಸ್ಕರಿಸಿ ತನ್ನ ಜೀವನದ ಎಲ್ಲ ಕಷ್ಟಗಳನ್ನು ಮತ್ತು ತನ್ನ ಬಡತನದ ಕಥೆಯನ್ನು ಕಣ್ಣೀರಿನೊಂದಿಗೆ ಹೇಳಿಕೊಂಡನು. ಎಲ್ಲವನ್ನೂ ಅತ್ಯಂತ ಶಾಂತವಾಗಿ ಕೇಳಿದ ಆ ಸಾಧುಗಳು ನಗುತ್ತಾ ಹೇಳಿದರು: ಮಗು, ನಿನ್ನ ಬಡತನ ಇರುವುದು ನಿನ್ನ ಜಮೀನಿನಲ್ಲಿ ಅಲ್ಲ, ಅದು ಇರುವುದು ನಿನ್ನ ಕೆಟ್ಟ ಅಭ್ಯಾಸಗಳಲ್ಲಿ. ನಿನ್ನ ಈ ದಾರಿದ್ರ್ಯಕ್ಕೆ 4 ಮುಖ್ಯ ಕಾರಣಗಳಿವೆ. ಆ 4 ಅಭ್ಯಾಸಗಳನ್ನು ನೀನು ಹಿಂದೆ ಬಿಡುವುದಾದರೆ ನಿನ್ನ ಬಡತನ ನಿವಾರಣೆಯಾಗುತ್ತದೆ. ನಾನು ಹೇಳುವುದನ್ನು ನೀನು ಪಾಲಿಸುವೆಯಾ ಎಂದು ಕೇಳಿದರು. ರಾಮು ತಕ್ಷಣವೇ ಅದಕ್ಕೆ ಒಪ್ಪಿಕೊಂಡನು. ಆಗ ಸಾಧುಗಳು ವಿವರಿಸಲು ಪ್ರಾರಂಭಿಸಿದರು. ಮೊದಲನೆಯದು ಸೋಮಾರಿತನ ಮತ್ತು ತಡವಾಗಿ ಏಳುವುದು. ಮಗು, ನೆನಪಿಡು, ಯಶಸ್ಸಿನ ಮೊದಲ ಹೆಜ್ಜೆ ಸೂರ್ಯೋದಯಕ್ಕೆ ಮುಂಚೆ ಏಳುವುದು.
ಯಾವ ಮನುಷ್ಯನು ಸೂರ್ಯೋದಯದ ನಂತರವೂ ಹಾಸಿಗೆಯ ಮೇಲೆ ಮಲಗಿರುತ್ತಾನೋ ಅವನ ಮನೆಯಲ್ಲಿ ತಾಯಿ ಲಕ್ಷ್ಮಿಯು ಎಂದಿಗೂ ನೆಲೆಸುವುದಿಲ್ಲ. ಸೋಮಾರಿತನವೇ ಬಡತನದ ಮುಖ್ಯದ್ವಾರವಾಗಿದೆ. ನೀನು ನಾಳೆಯಿಂದಲೇ ಸೂರ್ಯನಿಗಿಂತ ಮುಂಚೆ ಎದ್ದು ನಿನ್ನ ದಿನವನ್ನು ಸಕ್ರಿಯವಾಗಿ ಪ್ರಾರಂಭಿಸು. ಎರಡನೆಯದು ನಕಾರಾತ್ಮಕ ಆಲೋಚನೆ. ನೀನು ಬೆಳಿಗ್ಗೆ ಎದ್ದ ತಕ್ಷಣ, ಅಯ್ಯೋ ಇಂದು ಮಳೆಯಿಲ್ಲ, ನನ್ನ ಬೆಳೆ ಹಾಳಾಗುತ್ತದೆ, ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ಎಂದು ಯೋಚಿಸುತ್ತೀಯ. ದಿನದ ಪ್ರಾರಂಭದಲ್ಲೇ ಇಂತಹ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡರೆ ನಿನ್ನ ಇಡೀ ದಿನವು ನಕಾರಾತ್ಮಕವಾಗಿಯೇ ಇರುತ್ತದೆ. ನಿನ್ನ ಮನಸ್ಸು ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಬದಲಿಗೆ ನೀನು ಎದ್ದ ತಕ್ಷಣ ಇಂದು ಎಲ್ಲವೂ ಒಳ್ಳೆಯದಾಗುತ್ತದೆ, ಆ ದೇವರು ನನ್ನೊಂದಿಗೆ ಇದ್ದಾನೆ ಎಂದು ಸಕಾರಾತ್ಮಕವಾಗಿ ಯೋಚಿಸು. ಮೂರನೆಯದು ಶಿಸ್ತು ಇಲ್ಲದಿರುವುದು. ನಿನ್ನ ಜೀವನದಲ್ಲಿ ಯಾವುದೇ ಶಿಸ್ತು ಇಲ್ಲ. ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬ ಯಾವ ಯೋಜನೆಯೂ ನಿನ್ನ ಬಳಿ ಇಲ್ಲ. ಶಿಸ್ತು ಇಲ್ಲದ ಮನುಷ್ಯನು ದಡವಿಲ್ಲದ ನದಿಯಲ್ಲಿರುವ ದೋಣಿಯಂತೆ ಇರುತ್ತಾನೆ. ಅವನು ಎಷ್ಟೇ ಪ್ರಯತ್ನಪಟ್ಟರೂ ಎಂದಿಗೂ ತನ್ನ ಗುರಿ ತಲುಪಲು ಸಾಧ್ಯವಿಲ್ಲ. ಆದ್ದರಿಂದ ನಿನ್ನ ದಿನವನ್ನು ಮೊದಲೇ ಯೋಜಿಸಿಕೋ. ನಾಲ್ಕನೆಯದು ಸ್ಥಿರತೆ ಇಲ್ಲದಿರುವುದು. ಇದರ ಅರ್ಥವೇನೆಂದರೆ ಒಂದು ಕೆಲಸವನ್ನು ಪೂರ್ಣಗೊಳಿಸದೆ ಇನ್ನೊಂದು ಕೆಲಸಕ್ಕೆ ಕೈ ಹಾಕುವುದು. ನೀನು ಹೊಲದಲ್ಲಿ ಒಂದು ಬೀಜವನ್ನು ನೆಡುತ್ತೀಯ, ಆದರೆ ಅದು ಮೊಳಕೆಯೊಡೆಯುವ ಮುನ್ನವೇ ತಾಳ್ಮೆ ಕಳೆದುಕೊಂಡು ಇನ್ನೊಂದು ಜಾಗದಲ್ಲಿ ಮತ್ತೊಂದು ಬೀಜವನ್ನು ನೆಡುತ್ತೀಯ. ಹಳೆಯದನ್ನು ಪಾಲನೆ ಮಾಡುವುದನ್ನು ನೀನು ಮರೆಯುತ್ತೀಯ. ಹೀಗೆ ಮಾಡಿದರೆ ಯಾವ ಕೆಲಸವೂ ಪೂರ್ಣಗೊಳ್ಳುವುದಿಲ್ಲ ಮತ್ತು ಯಾವ ಫಲವೂ ನಿನಗೆ ಸಿಗುವುದಿಲ್ಲ. ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದನ್ನು ಸ್ಥಿರತೆಯಿಂದ ಮತ್ತು ತಾಳ್ಮೆಯಿಂದ ಪೂರ್ಣಗೊಳಿಸು. ಸಾಧುಗಳ ಈ 4 ಮಾತುಗಳು ರಾಮನ ಕಣ್ಣುಗಳನ್ನು ತೆರೆಸಿದವು. ಅವನಿಗೆ ತನ್ನ ತಪ್ಪುಗಳ ಅರಿವಾಯಿತು. ಅವನು ಸಾಧುಗಳಿಗೆ ವಂದಿಸಿ ಅಂದಿನಿಂದಲೇ ತನ್ನ ಜೀವನವನ್ನು ಬದಲಿಸಿಕೊಂಡನು. ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ತನ್ನ ಜಮೀನನ್ನು ಶ್ರದ್ಧೆಯಿಂದ ಮತ್ತು ಶಿಸ್ತಿನಿಂದ ಹದಮಾಡಲು ಪ್ರಾರಂಭಿಸಿದನು. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಲು ಶುರು ಮಾಡಿದನು. ಕೆಲವೇ ವರ್ಷಗಳಲ್ಲಿ ಅವನ ಕಲ್ಲು ಮುಳ್ಳಿನ ಜಮೀನು ಹಚ್ಚ ಹಸಿರಿನಿಂದ ಕಂಗೊಳಿಸಿತು. ಅವನ ಬಡತನವು ಸಂಪೂರ್ಣವಾಗಿ ದೂರವಾಗಿ ಅವನು ತನ್ನ ಕುಟುಂಬದೊಂದಿಗೆ ಅತ್ಯಂತ ಸಂತೋಷದ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸತೊಡಗಿದನು. ಶ್ರೀಹರಿಯು ಈ ಕಥೆಯನ್ನು ಮುಗಿಸಿ ಲಕ್ಷ್ಮಿಗೆ ಹೇಳಿದನು, ನೋಡಿದೆಯಾ ದೇವಿ, ಆ 4 ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟ ತಕ್ಷಣ ಆ ರೈತನ ಜೀವನ ಹೇಗೆ ಬದಲಾಯಿತು? ಇದೇ ಮನುಷ್ಯನ ಬಡತನ ಮತ್ತು ಸಂಪತ್ತಿನ ರಹಸ್ಯವಾಗಿದೆ. ನನ್ನ ಪ್ರಿಯ ಭಕ್ತರೇ, ಶ್ರೀಹರಿ ಹೇಳಿದ ಈ ಕಥೆಯು ಬಡತನಕ್ಕೆ ಕಾರಣವಾಗುವ ನಮ್ಮ ಅಭ್ಯಾಸಗಳ ಬಗ್ಗೆ ನಮಗೆ ತಿಳಿಸಿತು. ಆದರೆ ನಮ್ಮ ವಾಸ್ತುಶಾಸ್ತ್ರ ಮತ್ತು ಹಿರಿಯರ ಅನುಭವದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡಬಾರದ ಕೆಲವು ವಸ್ತುಗಳು ಮತ್ತು ಮಾಡಬಾರದ ಕೆಲವು ಕೆಲಸಗಳು ಇವೆ. ಇವುಗಳನ್ನು ಮಾಡುವುದರಿಂದ ನಮ್ಮ ದಿನದ ಮೇಲೆ ತಕ್ಷಣವೇ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಆ 4 ಪ್ರಮುಖ ಕೆಲಸಗಳು ಯಾವುವು ಎಂದು ಈಗ ನೋಡೋಣ. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಎಂದಿಗೂ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಬೇಡಿ. ಶಾಸ್ತ್ರಗಳ ಪ್ರಕಾರ ನಾವು ನಿದ್ರೆಯಿಂದ ಎದ್ದಾಗ ನಮ್ಮ ದೇಹದಲ್ಲಿ ತಾಮಸಿಕ ಮತ್ತು ನಕಾರಾತ್ಮಕ ಶಕ್ತಿಗಳು ತುಂಬಿರುತ್ತವೆ. ನಮ್ಮ ಮುಖದ ಮೇಲೆ ಆಯಾಸ ಮತ್ತು ಜಡತ್ವ ಇರುತ್ತದೆ. ಕನ್ನಡಿಯಲ್ಲಿ ಅದೇ ಮುಖವನ್ನು ನೋಡುವುದರಿಂದ ಆ ನಕಾರಾತ್ಮಕ ಶಕ್ತಿಯೇ ನಮ್ಮೊಳಗೆ ಮತ್ತೆ ಪ್ರವೇಶಿಸುತ್ತದೆ. ಬದಲಿಗೆ ಎದ್ದ ತಕ್ಷಣ ನಿಮ್ಮ 2 ಅಂಗೈಗಳನ್ನು ಜೋಡಿಸಿ ಕರಾಗ್ರೆ ವಸತೆ ಲಕ್ಷ್ಮಿ ಎಂಬ ಶ್ಲೋಕವನ್ನು ಹೇಳುತ್ತಾ ಅಂಗೈಯನ್ನು ನೋಡಿ ಅಥವಾ ನಿಮ್ಮ ಇಷ್ಟದೇವರ ಫೋಟೋವನ್ನು ನೋಡಿ. ರಾತ್ರಿ ಊಟವಾದ ನಂತರ ಅಡುಗೆ ಮನೆಯ ಸಿಂಕ್ನಲ್ಲಿ ತೊಳೆಯದ ಕೊಳಕು ಪಾತ್ರೆಗಳನ್ನು ಎಂದಿಗೂ ಬಿಡಬೇಡಿ. ಅಡುಗೆ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀದೇವಿಯು ನೆಲೆಸಿರುತ್ತಾರೆ. ರಾತ್ರಿ ಪೂರ್ತಿ ಕೊಳಕು ಪಾತ್ರೆಗಳನ್ನು ಇಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಆ ಕೊಳಕು ಪಾತ್ರೆಗಳನ್ನು ನೋಡುವುದರಿಂದ ನಮ್ಮ ದಿನವು ಅಶುಭದಿಂದ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಸ್ವಂತ ನೆರಳನ್ನು ಅಥವಾ ಬೇರೆಯವರ ನೆರಳನ್ನು ನೋಡಬಾರದು. ವಿಶೇಷವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಬೀಳುವ ನೆರಳನ್ನು ನೋಡುವುದು ರಾಹುವಿನ ಪ್ರಭಾವವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ನಮ್ಮ ಮನಸ್ಸಿನಲ್ಲಿ ಅನಾವಶ್ಯಕ ಭಯಗೊಂದಲ ಮತ್ತು ಉದ್ವೇಗವನ್ನು ಸೃಷ್ಟಿಸುತ್ತದೆ. ಸೂರ್ಯನ ಬೆಳಕನ್ನು ನೋಡಿ, ಆದರೆ ನಿಮ್ಮ ನೆರಳನ್ನಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕ್ರೂರ ಅಥವಾ ಹಿಂಸಾತ್ಮಕ ಪ್ರಾಣಿಗಳ ಚಿತ್ರಗಳನ್ನು ನೋಡಬೇಡಿ. ಉದಾಹರಣೆಗೆ ಬೇಟೆಯಾಡುತ್ತಿರುವ ಹುಲಿ, ಸಿಂಹ ಅಥವಾ ಪರಸ್ಪರ ಜಗಳವಾಡುತ್ತಿರುವ ಪ್ರಾಣಿಗಳ ಫೋಟೋಗಳನ್ನು ನೋಡಬೇಡಿ. ಅದೇ ರೀತಿ ಎದ್ದ ತಕ್ಷಣ ಮನೆಯಲ್ಲಿ ಜಗಳವಾಡುವುದು ಅಥವಾ ಟಿವಿಯಲ್ಲಿ ಜಗಳ ಹಿಂಸೆಯ ದೃಶ್ಯಗಳನ್ನು ನೋಡಬೇಡಿ. ಇವುಗಳನ್ನು ನೋಡುವುದರಿಂದ ನಮ್ಮ ದಿನವಿಡೀ ಮನಸ್ಸಿನಲ್ಲಿ ಕೋಪ, ವಿವಾದ ಮತ್ತು ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತದೆ. ಹಾಗಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನನ್ನು ಮಾಡಬಾರದು ಎಂದು ನಾವು ಈಗ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಈಗ ನಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ತಾಯಿ ಲಕ್ಷ್ಮಿಯ ಕಟಾಕ್ಷವನ್ನು ಶಾಶ್ವತವಾಗಿ ಪಡೆಯಲು ವಿಶೇಷವಾಗಿ ಮನೆಯ ಗೃಹಲಕ್ಷ್ಮಿಯರಾದ ಮಹಿಳೆಯರು ಪ್ರತಿದಿನ ಬೆಳಿಗ್ಗೆ ಮಾಡಲೇಬೇಕಾದ 3 ಸರಳ ಕೆಲಸಗಳು ಯಾವುವು ಎಂಬುದನ್ನು ತಿಳಿಯೋಣ. ಈ ಆಧುನಿಕ ಬಿಡುವಿಲ್ಲದ ಜೀವನದಲ್ಲಿಯೂ ಈ 3 ನೀವು ಸುಲಭವಾಗಿ ಪಾಲಿಸಬಹುದು. 1ನೇಯದು ಮುಖ್ಯದ್ವಾರದ ಸ್ವಚ್ಛತೆ ಮತ್ತು ರಂಗೋಲಿ. ಮನೆಯ ಗೃಹಲಕ್ಷ್ಮಿಯು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವ ಮುನ್ನವೇ ಮನೆಯ ಮುಖ್ಯದ್ವಾರವನ್ನು ಅಥವಾ ಬೀದಿ ಬಾಗಿಲನ್ನು ಸ್ವಚ್ಛಗೊಳಿಸಿ ಸ್ವಲ್ಪ ನೀರನ್ನು ಚಿಮುಕಿಸಬೇಕು. ನಂತರ ಅಕ್ಕಿ ಹಿಟ್ಟಿನಿಂದ ಒಂದು ಚಿಕ್ಕದಾದ ಮತ್ತು ಸುಂದರವಾದ ರಂಗೋಲಿಯನ್ನು ಬಾಗಿಲ ಮುಂದೆ ಹಾಕಬೇಕು. ಅಕ್ಕಿ ಹಿಟ್ಟಿನ ರಂಗೋಲಿಯು ಇರುವೆಗಳಿಗೂ ಆಹಾರವಾಗುತ್ತದೆ. ಇದರಿಂದ ಜೀವದಾನ ಮಾಡಿದ ಪುಣ್ಯವು ನಿಮಗೆ ಸಿಗುತ್ತದೆ.
ಹೀಗೆ ಮಾಡುವುದರಿಂದ ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಮತ್ತು ತಾಯಿ ಲಕ್ಷ್ಮಿಯನ್ನು ಪ್ರೀತಿಯಿಂದ ಆಹ್ವಾನಿಸಿದಂತೆ ಆಗುತ್ತದೆ. ಎರಡನೆಯದಾಗಿ, ಅಡುಗೆ ಮನೆಗೆ ಹೋದ ನಂತರ ದಿನದ ಮೊದಲ ಟೀ ಅಥವಾ ಕಾಫಿ ಮಾಡುವ ಮೊದಲು ಅಥವಾ ಅಡುಗೆ ಮಾಡುವ ಮೊದಲು ಗ್ಯಾಸ್ ಸ್ಟವ್ಗೆ ಒಂದು ನಮಸ್ಕಾರ ಮಾಡಿ. ಅಗ್ನಿದೇವನು ನಮ್ಮೆಲ್ಲರ ಸಾಕ್ಷಿಯಾಗಿದ್ದಾನೆ. ಸಾಧ್ಯವಾದರೆ ಗ್ಯಾಸ್ ಸ್ಟವ್ಗೆ ಸ್ವಲ್ಪ ಅರಿಶಿನ ಕುಂಕುಮದಿಂದ ಬೊಟ್ಟು ಇಡಿ. ನಾವು ಸೇವಿಸುವ ಆಹಾರವನ್ನು ಬೇಯಿಸುವ ಅಗ್ನಿದೇವನಿಗೆ ಗೌರವ ಸಲ್ಲಿಸುವುದರಿಂದ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಸದಾ ಇರುತ್ತದೆ. ಮೂರನೆಯದಾಗಿ, ನಿಮ್ಮ ಸ್ನಾನ ಮುಗಿದ ನಂತರ ಒಂದು ಶುದ್ಧವಾದ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಮನೆಯಲ್ಲಿರುವ ಪವಿತ್ರ ತುಳಸಿ ಗಿಡಕ್ಕೆ ಅರ್ಪಿಸಿ. ತುಳಸಿ ಗಿಡದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಯು ನೆಲೆಸಿರುತ್ತಾರೆ. ಪ್ರತಿದಿನ ತುಳಸಿಗೆ ನೀರು ಅರ್ಪಿಸಿ ಒಂದು ನಮಸ್ಕಾರ ಮಾಡುವುದರಿಂದ ಆ ಮನೆಯ ಎಲ್ಲಾ ಕಷ್ಟಗಳು ಮತ್ತು ದೋಷಗಳು ದೂರವಾಗುತ್ತವೆ ಹಾಗೂ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಈ 3 ಕೆಲಸಗಳನ್ನು ಮನೆಯ ಯಜಮಾನಿಯೇ ಮಾಡಬೇಕು, ಏಕೆಂದರೆ ಕೆಲಸದವರಿಂದ ಮಾಡಿಸಿದರೆ ಅದರ ಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ. ಈ ಕಥೆಯಲ್ಲಿ ಹೇಳಿದ 4 ಕೆಟ್ಟ ಅಭ್ಯಾಸಗಳನ್ನು ಹಿಂದೆ ತ್ಯಜಿಸಿ ಮತ್ತು ಬೆಳಿಗ್ಗೆ ಮಾಡಬಾರದ 4 ತಪ್ಪುಗಳನ್ನು ತಕ್ಷಣವೇ ನಿಲ್ಲಿಸಿ. ಹಾಗೂ ಈ 3 ಸರಳವಾದ ದೈವಿಕ ಕೆಲಸಗಳನ್ನು ಪ್ರತಿದಿನ ಪಾಲಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಒಂದು ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದು. ಈ ದೈವಿಕ ಜ್ಞಾನವು ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ತಂದಿದೆ ಎಂದು ನಾನು ಭಾವಿಸುತ್ತೇನೆ. ಈ ಆಧ್ಯಾತ್ಮಿಕ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಜ್ಞಾನವು ನಿಮ್ಮ ಆಪ್ತರಿಗೂ ತಲುಪಲು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ತಪ್ಪದೆ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಅನೇಕ ದೈವಿಕ ಕಥೆಗಳು, ಪುರಾಣಗಳು ಮತ್ತು ಗೀತಾಸಾರವನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ದೇವರ ಕೃಪೆ ನಿಮ್ಮ ಮೇಲಿರಲಿ. ನಮ್ಮ ಮುಂದಿನ ಪವಿತ್ರ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ನಮ್ಮ ಜೀವನವು ಒಂದು ಸುಂದರವಾದ ಉದ್ಯಾನದಂತೆ. ನಾವು ಕೆಟ್ಟ ಅಭ್ಯಾಸಗಳೆಂಬ ಕಳೆಗಳನ್ನು ಕಿತ್ತು ಹಾಕಿ ಸತ್ಕರ್ಮಗಳೆಂಬ ಬೀಜಗಳನ್ನು ಬಿತ್ತಿ ಭಕ್ತಿಯ ನೀರನ್ನು ಉಣಿಸಿದಾಗ ಮಾತ್ರ ಸುಖವೆಂಬ ಹೂವುಗಳು ಅಲ್ಲಿ ಅರಳಲು ಸಾಧ್ಯ.